ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರೀಡೆಗಳಿಗಿಂತಲೂ ಉತ್ತಮವಾದ ಉಪಯುಕ್ತವಾದ ಕೆಲಸ. ಈ ದಿನದ ದೇವರ ವಾಕ್ಯ, ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ. ಕೀರ್ತನೆಗಳು 18ನೆಯ ಅಧ್ಯಾಯ 32ನೆಯ ವಚನ. ತಮ್ಮ ಮಕ್ಕಳನ್ನು ತಪ್ಪಾದ ಅಭ್ಯಾಸಗಳಿಂದ ಮುಕ್ತವಾಗಿರಿಸಲು ಮತ್ತು ಅವರನ್ನು ಬೆಡಗಿನ ಶೋಕಿಯ ಅಭ್ಯಾಸಗಳಿಂದ ಮುಕ್ತವಾಗಿಸಿ ಅವರು ಉಪಯುಕ್ತವಾಗಿ ಜೀವಿಸಲು ತಮ್ಮ ಮಕ್ಕಳಿಗೆ ಕಲಿಸಿಕೊಡಲು ಸ್ತ್ರೀ ಪುರುಷರಿಗೆ ಶಿಕ್ಷಣವನ್ನು ನೀಡಿರಿ. ಹೆಣ್ಣು ಮಕ್ಕಳಿಗೆ ತಾಯಂದಿರ ಕೆಳಗೆ ಉಪಯುಕ್ತವಾದ ಕೆಲಸ ಮಾಡಲು ಶಿಕ್ಷಣ ನೀಡಬೇಕು. ಕೇವಲ ಮನೆಯ ಒಳಗಿನ ಕೆಲಸ ಮಾತ್ರವಲ್ಲ, ಮನೆಯ ಹೊರಗಿನ ಕೆಲಸಗಳನ್ನು ಮಾಡಲು ಕಲಿಸಿಕೊಡಬೇಕು. ಹಾಗೆಯೇ ತಾಯಂದಿರು ತಮ್ಮ ಗಂಡು ಮಕ್ಕಳಿಗೆ ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ಮನೆಯ ಒಳಗೂ ಮತ್ತು ಮನೆಯ ಹೊರಗೂ ಕೆಲಸಗಳನ್ನು ಮಾಡಲು ತರಬೇತಿಯನ್ನು ನೀಡಬೇಕು. ಈ ಲೋಕದಲ್ಲಿ ಮಾಡಬೇಕಿರುವ ಅಗತ್ಯವಿರುವ ಉಪಯುಕ್ತವಾದ ಸಾಕಷ್ಟು ಕೆಲಸಗಳು ನಮ್ಮ ಲೋಕದಲ್ಲಿ ಇದೆ. ಇದು ಭೋಗದ ಕ್ರೀಡೆಗಳನ್ನು ಸಂಪೂರ್ಣವಾಗಿ ಅನಗತ್ಯವಾಗಿಸುತ್ತದೆ. ಮೆದುಳು, ಮೂಳೆ ಮತ್ತು ಸ್ನಾಯುಗಳನ್ನು ಒಳ್ಳೆಯ ಉದ್ದೇಶಗಳಿಗಾಗಿ ಬಳಸಿಕೊಂಡಾಗ ಅವುಗಳನ್ನು ಕಠಿಣವಾದ ಒಳ್ಳೆಯ ಚಿಂತನೆಗಳಿಗೆ, ದೈಹಿಕ ಅಂಗಗಳ ಜ್ಞಾನ ಮತ್ತು ಬಲವನ್ನು ಅಭಿವೃದ್ಧಿಪಡಿಸಲು, ಯುವಕರಿಗೆ ತರಬೇತಿ ನೀಡುವ ಯೋಜನೆಗಳನ್ನು ರೂಪಿಸಲು ಬಳಸಿಕೊಂಡಾಗ ಅವುಗಳು ದೃಢತೆಯನ್ನು ಮತ್ತು ಬಲವನ್ನು ಪಡೆಯುತ್ತವೆ. ಅವು ದೇವರನ್ನು ಮಹಿಮೆಪಡಿಸುವ ಜೊತೆಗೆ ದೇವರು ನೀಡಿದ ತಲಾಂತುಗಳನ್ನು ಪ್ರಾಯೋಗಿಕವಾಗಿ ಬಳಸಿಕೊಳ್ಳುತ್ತದೆ. ಇದನ್ನು ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳ ಮುಂದೆ ಸ್ಪಷ್ಟವಾಗಿ ಇಡಲಾಗಿದೆ. ಇವುಗಳನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇವು ನಮ್ಮ ನಡುವೆ ಏಕೆ ಸ್ಥಾಪಿಸಲ್ಪಡಬೇಕು ಎಂಬುದಕ್ಕೆ ಬಲವಾದ ಕಾರಣವಿದೆ. ಆದರೆ ನೋಹ ಮತ್ತು ಲೋಟನ ದಿನಗಳಲ್ಲಿ ಇದ್ದಂತಹ ಭ್ರಷ್ಟತೆಯು ಈ ಕಾಲದಲ್ಲಿಯೂ ಹಾಗೆಯೇ ಇದೆ. ಮನುಷ್ಯನು ಅನೇಕ ಹೊಸದಾದ ಆವಿಷ್ಕಾರಗಳನ್ನು ಕಂಡುಹಿಡಿದಿದ್ದಾನೆ ಮತ್ತು ದೇವರ ಯೋಜನೆಗಳು ಮತ್ತು ಆತನ ಮಾರ್ಗಗಳಿಂದ ಬಹಳ ದೂರ ಸರಿದಿದ್ದಾನೆ. ಚೆಂಡನ್ನು ಬಳಸಿ ಆಡುವ ಸರಳವಾದ ಕ್ರೀಡೆಯನ್ನು ನಾನು ಖಂಡಿಸುವುದಿಲ್ಲ, ಆದರೆ ಇದು ಅದರ ಸರಳತೆಯಲ್ಲಿಯೂ ಸಹ ಅದು ವಿಪರೀತಕ್ಕೆ ಏರುತ್ತದೆ. ಈ ಮನೋರಂಜನಾ ಕ್ರೀಡೆಗಳನ್ನು ಎಬ್ಬಿಸುವುದರ ಕಾರಣದಿಂದ ಉಂಟಾಗುವ ಖಚಿತವಾದ ನಿಜವಾದ ಫಲಿತಾಂಶಕ್ಕಾಗಿ ನಾನು ಯಾವಾಗಲೂ ಕುಗ್ಗಿ ಹೋಗುತ್ತೇನೆ, ಯಾಕೆಂದರೆ ಇದು ನಾಶವಾಗುತ್ತಿರುವ ಆತ್ಮಗಳಿಗೆ ಸತ್ಯದ ಬೆಳಕನ್ನು ಕ್ರಿಸ್ತನಿಂದ ಹೊಂದಿಕೊಳ್ಳಲು ಖರ್ಚು ಮಾಡಬೇಕಾದ ಹಣದ ಮೂಲವನ್ನು ಅದು ಬಳಸಿಕೊಳ್ಳುತ್ತದೆ. ಸ್ವಾರ್ಥದ ಮಹಿಮೆಯ ಕಡೆಗೆ ನಡೆಸುವ ಸ್ವಾರ್ಥದ ಸಂತೋಷಕ್ಕಾಗಿ ಖರ್ಚು ಮಾಡುವ ಹಣವು ಅಂತಹ ವಿನೋದಗಳ ತರಬೇತಿಗೆ ಅಥವಾ ಶಿಕ್ಷಣಗಳಿಗೆ ಕಾರಣವಾಗುತ್ತದೆ ಮತ್ತು ಕ್ರೈಸ್ತೀಯ ಗುಣಸ್ವಭಾವದ ಸಂಪೂರ್ಣತೆಗೆ ಅನುಕೂಲಕರವಲ್ಲದ ವಿಷಯಗಳ ಕಡೆಗೆ ಪ್ರೀತಿ, ಒಲವು ಹೆಚ್ಚಾಗುತ್ತದೆ. ದುಃಖದಲ್ಲಿರುವ ಮಾನವತ್ವಕ್ಕೆ ಎಲ್ಲೆಡೆಯೂ ಸಹಾಯದ ಅಗತ್ಯವಿದೆ. ದೈಹಿಕ ಶ್ರಮದ ಸಹಕಾರದ ಅಗತ್ಯವಿರುವವರಿಗೆ ಉಪಕಾರ ಮಾಡುವ ಮೂಲಕ, ಸಮಯಕ್ಕೆ ಸರಿಯಾದ ಮಾತುಗಳನ್ನು ಆಡುವ ಮೂಲಕ ವಿದ್ಯಾರ್ಥಿಗಳು ಹೃದಯಗಳನ್ನು ಗೆಲ್ಲಬಹುದು. ಇದು ದೇವರ ಒಪ್ಪಿಗೆಯ ಭಾವವನ್ನು ಮೂಡಿಸುತ್ತದೆ. ನಿಮ್ಮ ಬುದ್ಧಿಯ ಅಭಿವೃದ್ಧಿ ಮತ್ತು ವಿನಿಮಯಕ್ಕಾಗಿ ದೇವರು ಕೊಟ್ಟ ತಲಾಂತುಗಳನ್ನು ಬಳಸುವುದಾಗಿರುತ್ತದೆ. ಆತ್ಮ ಮತ್ತು ದೇಹ ಎರಡಕ್ಕೂ ಪ್ರಯೋಜನಕಾರಿಯಾಗಿರುವ ಆರೋಗ್ಯಕರವಾದ ವ್ಯಾಯಾಮಗಳನ್ನು ಯೋಜಿಸಬಹುದು. ದೇವರು ಯುವಕರಿಗೆ ನೀಡಿರುವ ಸ್ನಾಯುಗಳು ಮತ್ತು ಮೆದುಳನ್ನು ಬಳಸಿಕೊಂಡು ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸುವುದು ನಮ್ಮ ಕರ್ತವ್ಯ. ಅವರು ಇತರರಿಗೆ ಉಪಯುಕ್ತವಾಗಬಹುದು. ಅವರ ಶ್ರಮವನ್ನು ಅವರು ಹಗುರಗೊಳಿಸಬಹುದು. ಸ್ತ್ರೀತನ ಮತ್ತು ಪುರುಷತ್ವದ ಘನತೆಯನ್ನು ಮೀರಿದ ಮೋಜು ಮತ್ತು ಭೋಗಗಳಿಂದ ವಿದ್ಯಾರ್ಥಿಗಳ ಮನಸ್ಸುಗಳನ್ನು ಅದು ತಿರುಗಿಸುತ್ತದೆ.
ದೇವರು ಮನಸ್ಸನ್ನು ಉನ್ನತೀಕರಿಸಬೇಕೆಂದು ಬಯಸುತ್ತಾನೆ. ಉಪಯುಕ್ತತೆಯ ಉದಾತ್ತವಾದ ಮಾರ್ಗಗಳನ್ನು ಬಯಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.